ಇದನ್ನ ಪರೀಕ್ಷೆ ಮಾಡಿಬಿಡೋಣ ಅಂತೇಳಿ ಒಂದೊಂದು ಗಿಡಕ್ಕೆ ಒಂದೊಂದು ಲೀಟರ್ ಏನಾದರೂ ಒಯ್ದರೆ ಕಂಪ್ಲೀಟ್ ಆಗಿ ಗಿಡಗಳು ಸುಟ್ಟೋಗುತ್ತೆ. ಅಷ್ಟು ಗೊಬ್ಬರದ ಅಂಶ ಜಾಸ್ತಿ ಇರುತ್ತೆ ಅದರಲ್ಲಿ. ಒಟ್ಟು ರೋಗ ಅಂತೂ ಇಲ್ಲ, ಹಸಿರು ಆಗೈತಿ. ಬಳ್ಳಿ ನಮ್ದು ಹಾಳಾಕತಿ ಏನೋ ಅಂತ ಇಟ್ಕೊಂಡಿದ್ದೆ. ಅವತ್ತೇನೋ ನನಗೆ ಅನಿಸ್ತು, ಹೋದೆ, ಆ ಹುಡುಗ ಕೊಡ್ತು. ಉಳಿದಿರ್ತಕ್ಕಂಥ ಒಂದು ದ್ರಾವಣವನ್ನು ನಾನು ಮಾರಾಟ ಮಾಡ್ತೀನಿ ಅಂತೇಳಿ. ನಮಸ್ಕಾರ ಸ್ನೇಹಿತರೆ, ನಂದಿ ಫಾರ್ಮಿಂಗ್ ಕನ್ನಡದ ನೂತನ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೆ ಆತ್ಮೀಯವಾದ ಸ್ವಾಗತ. ಯಾರೆಲ್ಲ ಈ ರಾಸಾಯನಿಕ ಕ್ರಿಮಿನಾಶಕವನ್ನು ಬಳಸಿ ಸಾಕಾಗಿರುತ್ತೆ, ನಾನು ಏನಾದರೂ ನನ್ನ ಹೊಲದಲ್ಲಿ ಸಾವಯವ ಕೃಷಿ ಮಾಡಬೇಕು, ಅದಕ್ಕೆ ಹೇಗೆ ನಾನು ಬೇರೆ ಒಂದು ದ್ರಾವಣವನ್ನು ಬಳಸಬೇಕು ಅಂತಕ್ಕಂಥದ್ದನ್ನು ಏನಾದರೂ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಉಪಯುಕ್ತವಾಗಿರುವಂತಹ ದ್ರಾವಣ ಅಂದರೆ ಅದು ಗೋನಂದಾಜಲ. ಆ ಗೋನಂದಾಜಲದ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದ್ರ ಜೊತೆಗೆ ಯಾರೆಲ್ಲ ಈ ಜೇನು ಸಾಕಾಣಿಕೆ ಮಾಡಬೇಕು, ಜೇನು ಸಾಕಾಣಿಕೆನ ಯಾವ ರೀತಿ ಮಾಡಬೇಕು, ಅದರಿಂದ ಏನು ಲಾಭನ ನಷ್ಟನ, ಅದು ನನ್ನ ತೋಟಕ್ಕೆ ಹೇಗೆ ಲಾಭ ಕೊಡುತ್ತೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಗೋನಂದಾಜಲವನ್ನು ಮಾಡಿರುವಂತಹ ರೈತರ ಪರಿಚಯವನ್ನು ಮಾಡ್ಕೊಳ್ತಾ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅಣ್ಣಯ್ಯ ನಮಸ್ಕಾರ. ನಮಸ್ತೆ. ಎಲ್ಲ ನನ್ನ ನಂದಿ ಫಾರ್ಮಿಂಗ್ ಕನ್ನಡ ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಹೆಸರು ಚಂದ್ರಗೌಡ ಅಂತೇಳಿ, ವಿಜಯನಗರ ಜಿಲ್ಲಾ ಹೂವಿನಡಗಲಿ ಅವರು. ನಾವು ಈ ಸಾವಯವ ಕೃಷಿ ಮಾಡ್ತಾ ಇದ್ದು ಇಲ್ಲಿಗೆ ಒಂದು 9 ವರ್ಷ ಆಯಿತು. ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ವಿ. ಬೆಂಗಳೂರಲ್ಲಿ ಕೆಲಸ ಬಿಟ್ಟು ಬಂದು ಅಲ್ಲಿಂದ ನಾವು ಜೇನು ಸಾಕಾಣಿಕೆ ಮತ್ತು ಸಮಗ್ರ ಕೃಷಿಯಲ್ಲಿ ಜೇನು ಸಾಕಾಣಿಕೆ, ಅಡಿಕೆ, ತದನಂತರ ತರಕಾರಿ ಬೆಳೆಗಳು, ಬಾಳೆಹಣ್ಣು ಹಾಕಿದ್ವಿ. ಬಾಳೆಹಣ್ಣು ಹಾರ್ವೆಸ್ಟ್ ಮಾಡಿ ಎಲ್ಲ ಇದು ಮಾಡಿದ್ವಿ, ಮತ್ತು ಬೇರೆ ಸಸಿಯನ್ನು ಹಾಕ್ತೀವಿ. ಅದ್ರ ಜೊತೆಗೆ 1-2 ಎಕರೆ ರಾಗಿ ಹಾಕಿದ್ವಿ. ನಮಗೆ ಊಟಕ್ಕೆ ಜೋಳ, ಎಲ್ಲ ಪದಾರ್ಥಗಳನ್ನು ಬರೀ ನಾವು ಸಾವಯವದಿಂದನೇ ಬೆಳೀತಕ್ಕಂಥದ್ದು. ಈ ಥರ ಈಗ ಯಾವ ರೀತಿ ಸಾವಯವಪ್ಪ ಅಂತ ಹೇಳಿದ್ರೆ, ನಾವು ಕೊಟ್ಟಿಗೆ ಗೊಬ್ಬರ ಕೊಡೋದ್ರಿಂದ ಆಗಿರ್ಬೋದು, ಅಥವಾ ಎರೆಹುಳ ಗೊಬ್ಬರ, ಅದ್ರ ಜೊತೆಗೆ ಈಗ ಸಾವಯವ ದ್ರವರೂಪಿ ಗೊಬ್ಬರ ಅಂತೇಳಿ ನಾವು ಮಾಡ್ಕೊಂಡಿದ್ದೀವಿ. ಗೋನಂದಾಜಲ ಅನ್ನೋದು ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಅಪ್ಪ ಅವರು ಇದನ್ನು ನಮಗೆ ತಿಳಿಸ್ಕೊಟ್ರು. ಅಲ್ಲಿಂದ ಈಚೆಗೆ ನಾವು ಈ ಗೋನಂದಾಜಲವನ್ನು ಇಲ್ಲಿ ನಮ್ಮ ಸುತ್ತಮುತ್ತಲ ಯಾವ್ಯಾವುದು ಹಳ್ಳಿಗಳಲ್ಲಿ ಜವಾರಿ ಹಸುಗಳು ಮೃತಪಟ್ಟಿರ್ತಾವೆ, ಅವಾಗವೇ ಅವನ್ನ ತಗೊಂಬಂದು ನಾವು ನಮ್ಮ ಒಂದು ಇದೈತೆ, ಟ್ಯಾಂಕ್ ಐತೆ, ಆ ಟ್ಯಾಂಕ್ಗಳು ಹಾಕಿ ಅದಕ್ಕೆ ಪಪ್ಪಾಯಿಕಾಯಿ, ಬೆಲ್ಲ, ಇನ್ನಿತರ ಐಟಮ್ಗಳದು ಅವನ್ನೆಲ್ಲ ಹಾಕಿ ಕನಿಷ್ಠ ಒಂದು 7-8 ತಿಂಗಳು ಬಿಡ್ತೀವಿ. ಬಿಟ್ಟ ನಂತರ ಅದು ಕರಗಿ ನೀರು ಆಗ್ತೈತಿ. ಫುಲ್ಲು ದ್ರಾವಣ, ಕರಿ ದ್ರಾವಣ, ಬಂಗಾರ ಅಂತ ಕರಿತೀವಿ ನಾವು ಅದನ್ನು. ಅದು ರೆಡಿ ಆದ ನಂತರ ಅದನ್ನು ಡೈರೆಕ್ಟಾಗಿ ನಾವು ಈ ಬೆಳೆಗಳಿಗೆ, ಬುಡಗಳಿಗೆ ಹಾಕೋದಾಗಲಿ, ಅಥವಾ ಈ ಡ್ರಿಪ್ ಮೂಲಕ ಬಿಡೋದಾಗಲಿ, ನಮ್ಮ ಅಡಿಕೆ ಗಿಡಗಳಿಗೆಲ್ಲ ನಾವು ಇಂಚೂರಿ ಮೂಲಕ ಬಿಡೋದಾಗಲಿ, ಈ ರೀತಿ ಮಾಡಿದಾಗ ಈ ನಮ್ಮ ಬೇಸಿಗೆ ಟೈಮಲ್ಲೂ ನಮ್ಮ ಅಡಿಕೆಗಳು ಯಾವ ರೀತಿ ಇದೆ ನೀವು ನೋಡ್ಬೋದು. ಅತಿ ಹೆಚ್ಚು ಇಳುವರಿನೂ ಬರ್ತವೆ, ಬೇಗ ಬೆಳವಣಿಗೆನೂ ಹೆಚ್ಚಾಗ್ತವೆ. ಈ ಗೋನಂದಾಜಲವನ್ನು ನನ್ನ ತೋಟಕ್ಕೆ ಯಾಕೆ ಉಪಯೋಗಿಸ್ಕೋಬೇಕು, ಉಪಯೋಗಿಸೋದ್ರಿಂದ ನನಗೇನು ಲಾಭ, ಅದ್ರ ಬಗ್ಗೆ ನನಗೆ ಹೇಳಿ. ಈ ಗೋನಂದಾಜಲ ಅನ್ನೋ ಒಂದು ಕಾನ್ಸೆಪ್ಟು ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಕಾಡಸಿದ್ದೇಶ್ವರ ಅಪ್ಪ ಅವರು ಕನ್ನೇರಿ ಮಠದಿಂದ ಇದನ್ನು ಮಾಡ್ತಾಯಿದ್ರು. ಅದನ್ನು ನೋಡಿಕೊಂಡು ನಾವು ಕೂಡ ಯಾಕೆ ಮಾಡಬಾರ್ದು ಅಂತೇಳಿ ಅದನ್ನು ಮಾಡಿ ಹೆಚ್ಚುವರಿಯಾಗಿರ್ತಕ್ಕಂಥದ್ದನ್ನು ನಾವು ರೈತರಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈಗ ಈ ಬೇಸಿಗೆ ಟೈಮಲ್ಲೂ ಕೂಡ ನೀವು ಈಗ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ನಮ್ಮ ತೋಟ ಯಾವ ರೀತಿ ಹಚ್ಚ ಹಸಿರಾಗಿದೆ ಅದನ್ನು ನೀವು ನೋಡ್ಬೋದು. ತದನಂತರ ಈ ಜೇನು ಸಾಕಾಣಿಕೆಯಿಂದ, ಗೋನಂದಾಜಲದಿಂದ, ಸಮಗ್ರ ಕೃಷಿಯಿಂದ ನಾನು ಹೇಳ್ತಾ ಇರೋದು, ರೈತರಿಗೆ ಹಲವು ಮೂಲಗಳಿಂದ ಆದಾಯಗಳು ಹೆಚ್ಚು ಬರ್ತಾ ಇರುತ್ತೆ. ಈಗ ನಾನು ಅಂತರ ಬೆಳೆಯಾಗಿ ಇದರಲ್ಲಿ ಕನಕಾಂಬರವನ್ನು ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಮ್ಮ ಮನೆಗಾಗುವಷ್ಟು ಮಧ್ಯದಲ್ಲಿ ನಾನು ಟೊಮೊಟೊ, ಮೆಣಸಿನ ಗಿಡವನ್ನು ಇದರಲ್ಲೇ ಬೆಳ್ಕೊತಾ ಇದ್ದೀನಿ. ಈ ರೀತಿ ರೈತರು ಸಮಗ್ರ ಕೃಷಿಯಾಗಿ ಮಾಡಿದರೆ ಒಂದು ಇಳುವರಿ ನಂತರ ಒಂದು ಲಾಭ ಅನ್ನೋದನ್ನು ನೋಡ್ಬೋದು. ಇವತ್ತಿನ ದಿನಮಾನದಲ್ಲಿ ನಾವು ಗೊಬ್ಬರವನ್ನು ತರಬೇಕು ಅನ್ನೋದಾದರೆ ಈ ತಿಂಗಳು ಇರ್ತಕ್ಕಂಥ ರೇಟು ಮುಂದಿನ ತಿಂಗಳು ಇರಲ್ಲ, ಮತ್ತು ಮುಂದಿನ ತಿಂಗಳು ಹೋದರೆ ನಮಗೆ ಟ್ರಾನ್ಸ್ಪೋರ್ಟಿಂಗ್ ಹೆಚ್ಚಾಗಿದೆ, ಅದು ಇದು ಅಂತೇಳಿ 1 ಡಬಲ್ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ಸಾವಯವ ದ್ರವರೂಪಿ ಗೊಬ್ಬರ, ಈ ಗೋನಂದಾಜಲವನ್ನು ಉಪಯೋಗ ಮಾಡೋದ್ರಿಂದ ರೈತರಿಗೆ ಅತಿ ಹೆಚ್ಚು ಇಳುವರಿ, ಗಿಡದಲ್ಲಿ ಫಸಲು ಕೊಡ್ತಕ್ಕಂಥ ಒಂದು ಶಕ್ತಿಯನ್ನ ಈ ಗೋನಂದಾಜಲ ಒದಗಿಸ್ಕೊಡುತ್ತೆ. ಹಸು ಸತ್ತಿದೆ, ದೇಸಿ ಹಸು ಆಗಿರ್ಬೇಕು. ಈಗ ನಾವು ಗೋನಂದಾಜಲವನ್ನ ರೆಡಿ ಮಾಡ್ಕೊಂತ ಇದ್ದೀವಿ ಅನ್ನೋದಾದ್ರೆ, ಈ ಗೋನಂದಾಜಲ ರೆಡಿ ಆಗ್ಲಿಕ್ಕೆ ಮೇನ್ ಬೇಕಾಗಿರೋದು ದೇಸಿ ಹಸು ಬೇಕಾಗಿರುತ್ತೆ. ಆ ದೇಸಿ ಹಸುವನ್ನ ನಾವು ತಗೊಂಡು ಒಂದು ನಮ್ಮಲ್ಲಿ ಟ್ಯಾಂಕ್ ಇದೆ, ಆ ಟ್ಯಾಂಕ್ ಒಳಗಡೆ ಹಾಕ್ತಿವಿ. ಆ ಟ್ಯಾಂಕ್ ಒಳಗಡೆ ಹಾಕಿದಾಗ ಒಂದು ಟ್ಯಾಂಕರ್ಗೆ ಅದು ದನ ಎಷ್ಟು ತೂಕ ಇರುತ್ತೆ ಅದನ್ನ ಮೊದಲು ಲೆಕ್ಕ ಹಾಕ್ತಿವಿ. ಆ ದನ ಎಷ್ಟು ತೂಕ ಇರುತ್ತೆ ಅದರದ್ದು ಈಕ್ವಲ್ ಟೈಮಲ್ಲಿ ನಾವು ಅದಕ್ಕೆ ಪಪ್ಪಾಯಿಕಾಯಿ, ಬೆಲ್ಲ, ಆಕಳು ತುಪ್ಪ, ಸುಟ್ಟಿರ್ತಕ್ಕಂಥ ಬೂದಿ,
ಈ ನಾವು ಸಗಣಿ ಕುಳ್ಳು ಅಂತ ಏನ್ ಕರಿತೀವಲ್ಲ ಕುಳ್ಳಿನ ಬೂದಿ ಸುಮಾರು ಇಂಗ್ರೀಡಿಯೆಂಟ್ಸ್ ನ ಹಾಕಿ ನಾವು 7ರಿಂದ 8 ತಿಂಗಳು ಅದನ್ನೇ ಬಿಡ್ಬೇಕಾಗತ್ತೆ. ಬಿಟ್ಟಾಗ ಅದು ಕರಗಿ ನೀರಾಗುತ್ತೆ. ಆ ನೀರಾಗಿರ್ತಕ್ಕಂಥ ದ್ರವವನ್ನ ನಾವು 5 ಲೀಟರ್ ತಗೊಂಡು 200 ಲೀಟರ್ ನೀರಿಗೆ ಮಿಶ್ರಣ ಮಾಡ್ಬೇಕಾಗತ್ತೆ. 200 ಲೀಟರ್ ನೀರಿಗೆ ಮಿಶ್ರಣ ಮಾಡಿ 2 kg ಕಡಲೆ ಹಿಟ್ಟು 2 kg ಬೆಲ್ಲ ಹಾಕಿ ಮತ್ತೆ 2 ದಿನ ಬಿಡಬೇಕು. 2 ದಿನದ ನಂತರ ಒಂದು ಗಿಡಕ್ಕೆ ಅರ್ಧ ಲೀಟರ್ ನಾವು ಕೊಡ್ತಾ ಹೋದ್ರೆ ಸಾಕಾಗುತ್ತೆ. ನೀವು 1 ಲೀಟರ್ ಕೊಟ್ರೆ ಏನಾದ್ರೂ ಆಗುತ್ತಾ, 2 ಲೀಟರ್ ಕೊಟ್ರೆ ಏನಾದ್ರೂ ಆಗುತ್ತಾ? ಏನೂ ಆಗಲ್ಲ. ಆದ್ರೆ ಡೈರೆಕ್ಟ್ ನಾವು ಏನಲ್ಲಿ ಟ್ಯಾಂಕಲ್ಲಿ ರೆಡಿ ಆಗಿರುತ್ತೆ ಅದನ್ನೇ ತಗೊಂಬಂದು ಇದನ್ನ ಪರೀಕ್ಷೆ ಮಾಡ್ಬಿಡೋಣ ಅಂತೇಳಿ ಒಂದೊಂದು ಗಿಡಕ್ಕೆ 1 ಲೀಟರ್ ಏನಾದ್ರು ಒಯ್ದ್ರೆ ಕಂಪ್ಲೀಟ್ ಆಗಿ ಗಿಡಗಳು ಸುಟ್ಟೋಗುತ್ತೆ. ಅಷ್ಟು ಗೊಬ್ಬರದ ಅಂಶ ಜಾಸ್ತಿ ಇರುತ್ತೆ ಅದರಲ್ಲಿ. ಈಗ ಗೋನಂದ ಜಲವನ್ನ ನಿಮ್ಮ ಹತ್ರ ಯಾಕೆ ನಾವು ದುಡ್ಡು ಕೊಟ್ಟು ತಗೋಬೇಕು, ನಾವೇ ಮಾಡ್ಕೋಬೋದಲ್ಲ ಅಂತ ನೀವು ಸುಮಾರು ಜನ ಕೇಳ್ತಿರ್ತೀರಿ. ಇವತ್ತು ಹೇಳ್ತಾ ಇದ್ದೀನಿ, ಗೋನಂದ ಜಲವನ್ನ ಪ್ರತಿಯೊಬ್ಬರು ಮಾಡ್ಕೋಬಹುದು. ನಿಮ್ಮ ತೋಟದಲ್ಲೇ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ನಿಮ್ಮ ಅಕ್ಕಪಕ್ಕದ ರೈತರಿಗೂ ನೀವು ಕೊಡಬಹುದು. ಇದನ್ನ ನಾನೊಬ್ಬನೇ ಮಾಡ್ಬೇಕು ಅಂತೇನಿಲ್ಲ. ಇದೇನು ಕಮರ್ಷಿಯಲ್ ಆಗಿ ಮಾಡ್ತಾ ಇಲ್ಲ, ನಾವೇನೊಂದು ಕಂಪ್ನಿಯನ್ನು ಬೇರೆ ಕಟ್ಟಿಲ್ಲ. ಈಗ ಒಂದು ಗೋನಂದ ಜಲವನ್ನ ಮಾಡ್ಬೇಕಪ್ಪ ಅನ್ನೋದಾದ್ರೆ ಈ ರೀತಿ ಒಂದು ಟ್ಯಾಂಕ್ ಇರಬೇಕಾಗುತ್ತೆ. ನಿಮ್ಮ ಒಂದು ದುಡ್ಡಿನ ಅನುಕೂಲಕ್ಕೆ ತಕ್ಕಂಗೆ ಒಂದು ಟ್ಯಾಂಕ್ ಏನಾದ್ರೂ ಇಟ್ಕೋಬಹುದು, ಇಲ್ಲ ಒಂದು ಸಂಪ್ ಆದ್ರೂ ಮಾಡಿಸ್ಕೋಬಹುದು. ನಾನು ಈ ರೀತಿ ಒಂದು ಟ್ಯಾಂಕ್ ಮಾಡಿದ್ದೀನಿ, ಒಂದು ಸಂಪು ಮುಂದೆ ಮಾಡಿಸ್ಬೇಕು ಅಂತಿದ್ದೀನಿ. ನಂತರ ಇದರಲ್ಲಿ ಏನಾಗುತ್ತೆ, ಎಲ್ಲ ದನವನ್ನು ತಂದು ಇದರಲ್ಲೇ ಸುರಿಯಲ್ಲ ನಾನು. ಇದರಲ್ಲಿ ದನವನ್ನು ಹಾಕಿ ಇದು ಒಂದು ಲೆಕ್ಕದಲ್ಲಿ ಕೊಳ್ತಾದ್ಮೇಲೆ ಮತ್ತೆ ಆ ಕಡೆ ತಿರುಗಿಸಿ ತೋರಿಸಿದಲ್ಲಿ ಆ ರೀತಿ ಡ್ರಮ್ಮಲ್ಲಿ ಹಾಕ್ತೀನಿ. ಇದರಲ್ಲಿ ಕೊಳ್ತಿರ್ತಕ್ಕಂಥದ್ದನ್ನ ಆ ರೀತಿ ಡ್ರಮ್ಮಲ್ಲಿ ಹಾಕಿ ಅದನ್ನ ಹೆಚ್ಚುವರಿ ಮಾಡಿ ಮತ್ತೆ ಫಿಲ್ಟರ್ ಮಾಡ್ಕೊಂಡು ಇನ್ನೊಂದು ಟ್ಯಾಂಕ್ ಇದೆ, ಆ ಟ್ಯಾಂಕ್ಗಳಿಗೆ ಹಾಕಿ ನಾವು ರೈತರಿಗೆ ಕೊಡ್ತಕ್ಕಂಥದ್ದು. ಈಗ ಈ ಟ್ಯಾಂಕಿಗೆ ನಾವು ಏನೇನು ಹಾಕ್ಬೇಕಪ್ಪ ಅನ್ನೋದಾದ್ರೆ, ಸತ್ತಿರ್ತಕ್ಕಂಥ ಒಂದು ದೇಶಿ ಹಸುವನ್ನ ತೊಗೊಂಬಂದು ಮುಂಚೆ ಅಲ್ಲಾದ್ರೂ ತೂಕ ಹಾಕಿರ್ತೀವಿ, ಇಲ್ಲಿ ಬಂದ್ಮೇಲೆ ಆದ್ರೂ ತೂಕ ಹಾಕ್ತಿವಿ. ತೂಕ ಹಾಕಿದ ನಂತರ ಇವಾಗ ಅದು 1 ಕ್ವಿಂಟಲ್, ಒಂದೇ ಕ್ವಿಂಟಲ್ ಅಂತ ಹೇಳ್ಬಿಡ್ತೀನಿ. 1 ಕ್ವಿಂಟಲ್ ಹಸು ಇದೆ ಅಂತ ಹೇಳೋದಾದ್ರೆ 1 ಕ್ವಿಂಟಲ್ ಹಸುಗೆ ಕನಿಷ್ಠ ಒಂದು 50 ಲೀಟರ್ ಗೋಮೂತ್ರ ಬೇಕಾಗುತ್ತೆ. 50 ಲೀಟರ್ ಗೋಮೂತ್ರ, ಒಂದು 5ರಿಂದ 10 ಲೀಟರ್ ನಮಗೆ ಮಜ್ಜಿಗೆ, ಹುಳಿ ಮಜ್ಜಿಗೆ ಬೇಕಾಗುತ್ತೆ. ಹುಳಿ ಮಜ್ಜಿಗೆ, ತದನಂತರ ಅದ್ರದ್ದು ಗಂಜಲ ಸಗಣಿ ಬೇಕಾಗುತ್ತೆ. ಅದು ದೇಶಿ ಹಸುವಿಂದ ಆಗಿರಬೇಕು. ದೇಶಿ ಹಸುವಿನ ತುಪ್ಪ ಆಗಿರಬೇಕು. ದೇಶಿ ಹಸುವಿನ 1 ಲೀಟರ್ ತುಪ್ಪ ಬೇಕು. 1 ಲೀಟರ್ ಅಥವಾ 1.5 ಲೀಟರ್ ಹೆಚ್ಚುವರಿ ಹಾಕ್ಬೋದು. ಗಂಜಲ ಎಷ್ಟು ಬೇಕಣ್ಣ? ಗಂಜಲ 50 ಲೀಟರ್ ಅಂತ ಹೇಳಿದ್ದೀನಿ. 50 ಲೀಟರ್ ಗಂಜಲ, ತದನಂತರ ಒಂದು 10 ಲೀಟರ್ ಮಜ್ಜಿಗೆ. ಬೆಲ್ಲ ಹಾಕೋದಾದ್ರೆ ಅದು ಹಸು ಎಷ್ಟು, ನಾನು 1 ಕ್ವಿಂಟಲ್ ಹೇಳಿದ್ದೀನಲ್ಲ, 25 kg ಬೆಲ್ಲ ಹಾಕ್ಬೇಕಾಗತ್ತೆ. ತದನಂತರ ಇದಕ್ಕೆ ಕುಳ್ಳಿನ ಬೂದಿ, ನಾವೇನು ಸಗಣಿಯನ್ನ ಡ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಸುಟ್ಟು ಬೂದಿನ ಜಡಿ ಹಿಡ್ಕೊಂಡು ಆ ಬೂದಿನ ಇದರಲ್ಲಿ ಹಾಕ್ತಕ್ಕಂಥದ್ದು. ಅದು ದೇಶಿ ಹಸುದೇ ಆಗಿರ್ಬೇಕು. ಈ ಗೋನಂದ ಜಲ ಬಂದು ಈ ನಾವು HF ಹಸುವಿಲ್ ಮಾಡ್ತೀವಿ ಅಂದ್ರೆ ಅದು ಗೋನಂದ ಜಲ ಅಲ್ಲ. ನಮ್ಮ ಕಾಡ್ ಸಿದ್ದೇಶ್ವರ ಅವ್ರು ಹೇಳ್ದಂಗೆ ಅದು ದೆವ್ವಗಳು. ಒಂದೆರಡು ನನ್ನ ಮನೆಯಲ್ಲೂ ಕೂಡ 2 HF ಆಕಳುಗಳು ಇದೆ. ಯಾಕಪ್ಪ ಅದನ್ನ ಮಾಡ್ತಾ ಇದ್ದೀನಿ ಅಂದ್ರೆ, ನನ್ನ ಆರ್ಥಿಕ ಪರಿಸ್ಥಿತಿಗೆ ದುಡ್ಡಿನ ನೆರವು ಆಗ್ಲಿಕ್ಕೆ 2 ಹಸುವನ್ನ ನಾನು HF ಮತ್ತೆ ಜರ್ಸಿ 2 ಮಿಕ್ಸ್ ಇರ್ತಕ್ಕಂಥ ಒಂದು 2 ಹಸುಗಳನ್ನ ಕಟ್ಕೊಂಡಿದ್ದೀನಿ. ಯಾಕಪ್ಪ ಅನ್ನೋದಾದ್ರೆ, ಈಗ ನಾವು ರೈತರು ಸಡನ್ಲಿ ನಾವು ದೇಶಿ ಹಸುಗಳನ್ನೇ ಒಂದು 20-30 ಕಟ್ಕೊಂಡು ಮಾಡೋದಾದ್ರೆ ಇಳುವರಿಯಲ್ಲಿ ದುಡ್ಡಿನ ಅನುಕೂಲ ಸ್ವಲ್ಪ ಅನನುಕೂಲಗಳು ಆಗಿರುತ್ತೆ. ಆ ಒಂದು ಕಾರಣಕ್ಕೆ ಹಾಲಿನಿಂದ ಒಂದು ಸ್ವಲ್ಪ ಇನ್ಕಮ್ ಬರಲಿ ಅಂತೇಳಿ ಸದ್ಯದ ಮಟ್ಟಿಗೆ ಅದನ್ನ ಮಾಡಿದ್ದೀನಿ. ಮುಂದೊಂದು ದಿನ ಅದನ್ನ ತೆಗೆದು ಇನ್ನ 2 ಹಸುಗಳನ್ನ ಏನ್ ಕಟ್ಟಿದ್ದೀನಿ ಅದರ ಪಕ್ಕದಲ್ಲಿ ಇನ್ನು 4 ಜವಾರಿ ಹಸುಗಳನ್ನ ಕಟ್ತಕ್ಕಂಥ ಒಂದು ವ್ಯವಸ್ಥೆ ನಾನು ಮಾಡ್ಕೊಂತೀನಿ. ಇವಾಗ ಈ ಟ್ಯಾಂಕಲ್ಲಿ ಅವಾಗ್ಲೇ ಹೇಳ್ದಂಗೆ ಬೆಲ್ಲ, ಪಪ್ಪಾಯಿ ಕಾಯಿ ಮೇನ್ ಆಗಿ ಬೇಕಾಗುತ್ತೆ. ಈಗ ನಾವು ದನವನ್ನು ಹಾಕಿದಾಗ ಸ್ಮೆಲ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಈ ಪಪ್ಪಾಯಿ ಕಾಯಿನ ಅದ್ರೊಳಗಡೆ ಕಟ್ ಮಾಡಿ ಹಾಕೋದ್ರಿಂದ ಸ್ಮೆಲ್ ಅವಾಯ್ಡ್ ಆಗುತ್ತೆ, ಸ್ಮೆಲ್ ಬರೋದಿಲ್ಲ. ಇದನ್ನೆಲ್ಲವನ್ನು ಹಾಕಿ ಇದಕ್ಕೆ ನಾವು 1 ಕ್ವಿಂಟಲ್ ಹಸು ಇದೆ ಅಂದ್ರೆ ಕನಿಷ್ಠ ಒಂದು 20-25 ಲೀಟರ್ ನೀರನ್ನ ಹಾಕ್ಬೇಕಾಗುತ್ತೆ. ನೀರನ್ನು ಹಾಕಿ, ಕೆಲವೊಬ್ರು ನೀರನ್ನ ಮಿಕ್ಸ್ ಮಾಡೋದೇ ಇಲ್ಲ, ಒಂದು 20-25 ಲೀಟರ್ ನೀರನ್ನ ಅದ್ರಲ್ಲಿ ಹಾಕ್ಬೇಕಾಗುತ್ತೆ. ಹಾಕಿ ಇದನ್ನ ಮೇಲ್ಗಡೆ ಒಂದು ಕ್ಯಾಪ್ ಹಾಕಿ ಬರೀ ಒಂದು ಚಿಕ್ಕದಾಗಿ ಹವೆ ಹೋಗ್ತಕ್ಕಂಥ ಒಂದು ಹೇರ್ ಪಾಸ್ ಆಗ್ತಕ್ಕಂಥ ಒಂದು ಇದನ್ನ ಮಾಡಿದ್ರೆ ಇದರಲ್ಲಿ ಇರ್ತಕ್ಕಂಥ ಸ್ಮೆಲ್ಲು ಇನ್ನೊಂದು ಮತ್ತೊಂದು ಕನಿಷ್ಠ ನಮಗೆ 6 ತಿಂಗಳ ಕಾಲ ಇದರಲ್ಲೇ ಬಿಡ್ತೀವಿ. ಬಿಟ್ಟ ನಂತರ ಏನಾಗುತ್ತೆ, ಇದರಲ್ಲಿ ಇರ್ತಕ್ಕಂಥ ಎಲುಬು, ಚರ್ಮ, ಬೌನ್ಸ್ ಏನಿರುತ್ತೆ ಎಲ್ಲ ಕರಗಿ ನೀರಾಗುತ್ತೆ. ನಂತರ ಈ ಟ್ಯಾಂಕಿಂದ ನಾವು ಆ ಕಡೆ ಟ್ಯಾಂಕಿ ಇದನ್ನ ಎತ್ತಾಕ್ತಿವಿ. ಮತ್ತೆ ಯಾವ್ದಾದ್ರು ದನ ಬಂದ್ರೆ ಮತ್ತೆ ಅದೇ ರೀತಿ ಇದನ್ನ ಮಾಡ್ತಾನೆ ಇರ್ತೀವಿ. ಆ ರೀತಿ ಎತ್ತಾಕಿರ್ತಕ್ಕಂಥ ದ್ರವವನ್ನ ಫಿಲ್ಟರ್ ಮಾಡಿ ಇನ್ನೊಂದು ಟ್ಯಾಂಕಿಗೆ ಹಾಕಿ ನಮಗೆ ನಮ್ಮ ತೋಟಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾವು ಇಲ್ಲಿ ಉಪಯೋಗ ಮಾಡ್ಕೊಂತೀವಿ. ಹೆಚ್ಚುವರಿ ಇರ್ತಕ್ಕಂಥ ಗೋನಂದ ಜಲವನ್ನ ಈಗ ನಮ್ಮ ತೋಟಕ್ಕೆ ಜೇನು ಸಾಕಾಣಿಕೆ ನೋಡ್ಲಿಕ್ಕೆ, ಬೇರೆ ಬೇರೆ ಸಮಗ್ರ ಕೃಷಿಯನ್ನ ಮಾಡಿದೀವಲ್ಲ ಇದನ್ನ ನೋಡ್ಲಿಕ್ಕೆ ಸುಮಾರು ರೈತರು ಬರ್ತಾ ಇರ್ತಾರೆ. ನಮಗೊಂದು 5 ಲೀಟ್ರು 10 ಲೀಟ್ರು ಬೇಕು ಅನ್ನೋರಿಗೆ ಇಲ್ಲೇ ಕೊಟ್ಟು ಕಳಿಸ್ತೀವಿ.
ಇಲ್ಲ ನಮಗೆ ದೂರದ ಊರಿಂದ ನಮ್ಮ ರಿಲೇಷನ್ಗಳಿಗೆ ಬೇಕು, ದೂರದ ಊರಿಂದ ನಾವು ಬೇಕು ಅನ್ನೋರಿಗೆ ಡೈರೆಕ್ಟ್ ಆಗಿ ಅವ್ರದ್ದು ಅಡ್ರೆಸ್ ಏನಿದೆ ಅದನ್ನು ಕೊಟ್ರೆ ಕೊರಿಯರ್ ಮೂಲಕ ನಾವು ಅವ್ರಿಗೆ ಕೊಡ್ತಕ್ಕಂಥ ವ್ಯವಸ್ಥೆನ ನಾವು ಮಾಡಿದ್ವಿ. ಎಷ್ಟು ಒಂದು ಗೋನಂದ ಜಲ ಎಷ್ಟಿರುತ್ತೆ, ಎಷ್ಟು ಅಮೌಂಟ್ ಅಣ್ಣ ಅದು? ಈಗ ಇದು ಏನು ನಾವು ಕಮರ್ಷಿಯಲ್ ಆಗಿ ಮಾಡ್ತಾ ಇಲ್ಲ. ನಾನು ಅವಾಗ್ಲೇ ಹೇಳ್ದಂಗೆ ಇವಾಗೇನು ಇದಕ್ಕೆ ದೇಶೀಯ ಹಸುವಿನ ತುಪ್ಪ, ಬಾಳೆಹಣ್ಣು ಇವೆಲ್ಲ ಹೇಳಿದ್ನಲ್ಲ, ಈ ಖರ್ಚಿಗೆ ನಾವು ಹಾಕಿ ತಂದಿರ್ತಕ್ಕಂಥ ಕೂಲಿಗೆ ನಾವು ಮಾಡ್ತಕ್ಕಂಥ ಶ್ರಮಕ್ಕೆ ಅದು ನೀಟಾಗಿರುತ್ತೆ. ಆ ಒಂದು ಕಾರಣಕ್ಕೆ 300 ರೂಪಾಯಿ 1 ಲೀಟರ್ ನಂಗೆ ಮಾರಾಟ ಮಾಡ್ತಾ ಇದ್ದೀನಿ. 300 ರೂಪಾಯಿ 1 ಲೀಟರ್ ನಂಗೆ ಮಾರಾಟ ಮಾಡ್ತಾ ಇದ್ದೀನಿ. ಈಗ ರೈತರಿಗೆ ಡೈರೆಕ್ಟ್ ಆಗಿ ಅವ್ರ ಮನೆ ಬಾಗಿಲಿಗೆನೆ ಇದನ್ನ ಕಳಿಸ್ಕೊಡೋ ಒಂದು ವ್ಯವಸ್ಥೆನ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ನೀವು ನೋಡ್ದಂಗೆ ನಾನು ಬೇರೆಯವ್ರ ತೋಟಕ್ಕೆ ಹೋಗಿ ಇದನ್ನ ವಿಡಿಯೋ ಮಾಡಿ ಇದನ್ನ ಮಾಡ್ತಾ ಇಲ್ಲ. ಡೈರೆಕ್ಟ್ ಆಗಿ ಇದೇ ನನ್ನ ತೋಟ, ನೀವು ಬರ್ಬೋದು. ಈ ಬೇಸಿಗೆ ಟೈಮಲ್ಲೂ ಯಾವ ರೀತಿ ಗಿಡಗಳಿದೆ ನೀವು ನೋಡ್ಬೋದು. ಈಗ ರೈತರು ಯಾಕಪ್ಪ ಗೋನಂದ ಜಲವನ್ನು ಉಪಯೋಗ ಮಾಡ್ಬೇಕನ್ನೋದಾದ್ರೆ, ನಾನು ಬೇರೆ ತೋಟಕ್ಕೆ ಹೋಗಿ ಅವಾಗಲೇ ಹೇಳ್ತಿದ್ದಂಗೆ ಬೇರೆ ತೋಟಕ್ಕೆ ಹೋಗಿ ವಿಡಿಯೋ ಮಾಡಿಸ್ತಾ ಇಲ್ಲ. ನನ್ನ ತೋಟದಲ್ಲಿ ನಾನೇ ಪ್ರಾಕ್ಟಿಕಲ್ ಆಗಿ ಮಾಡಿ ಇಲ್ಲಿ ಬೆಳೆಸಿ ತೋರಿಸ್ತಾ ಇದ್ದೀನಿ. ಗೋನಂದ ಜಲವನ್ನು ಉಪಯೋಗ ಮಾಡೋದ್ರಿಂದ ಯಾವ ರೀತಿ ಕಾಯಿ ಕಟ್ಟಿದೆ ನೀವು ನೋಡಬಹುದು. ಇವಾಗ ಮಲೆನಾಡಲ್ಲಿ ಏನು ಅಡಿಕೆ ಬೆಳಿತಾ ಇದ್ದಾರೆ, ಆದ್ರೆ ಡಬಲ್ ಆಗಿ ಇಲ್ಲಿ ಯಾವ ರೀತಿ ಕಾಯಿ ಕಟ್ಟಿದೆ ನೀವು ನೋಡಬಹುದು. ಒಂದೇ ಗಿಡದಲ್ಲಿ 1, 2, 3, 4, 5 ಗೊನೆಗಳನ್ನ ಹಿಡಿದಿದೆ ಒಂದೇ ಇದರಲ್ಲಿ. ಯಾವ ರೀತಿ ಕಾಯಿ ಇದೆನೋ ಅದನ್ನು ಇದನ್ನ ಮಾಡಬಹುದು. ಅವಾಗ್ಲೇ ನೀವು ಅಲ್ಲಿ ನಾನು ವಿಡಿಯೋದಲ್ಲಿ ಟ್ಯಾಂಕ್ ಅಲ್ಲಿ ತಿಳಿಸ್ಕೊಟ್ಟೆ. ಆ ಟ್ಯಾಂಕ್ ಇಂದ ನಾವು ತೆಗೆದು ಇನ್ನೊಂದು ಡ್ರಮ್ಮಿಗೆ ಹಾಕ್ತಿವಿ ಅಂತ ಹೇಳಿದೆ. ಆ ಡ್ರಮ್ ಅಲ್ಲಿ ಹಾಕಿ ನಂತರ ಅದನ್ನ ಮತ್ತೆ 1-1.5 ತಿಂಗಳು ಬಿಟ್ಟು ನಂತರ ಈ ಟ್ಯಾಂಕರ್ಗಳಿಗೆ ಇದಕ್ಕೆ ಬಂದು ಸೋಸ್ತೀವಿ. ಸೋಸಿ ಇದ್ರೊಳಗಡೆ ಇಟ್ಟಿರ್ತೀವಿ. ಇದನ್ನ ಡೈರೆಕ್ಟ್ ಆಗಿ ಈ ನಲ್ಲಿ ಮುಖಾಂತರ ಹಿಡ್ಕೊಂಡು 5 ಲೀಟ್ರು 10 ಲೀಟ್ರು ನಮಗೆ ಬೇಕಾಗಿ, ನಾನು ಅವಾಗಲೇ ಹೇಳಿದೆ, ನಮಗೆ ಬೇಕಾಗಿ ಉಳಿದಿರ್ತಕ್ಕಂಥ ಒಂದು ದ್ರಾವಣವನ್ನು ನಾನು ಮಾರಾಟ ಮಾಡ್ತೀನಿ ಅಂತೇಳಿ. ನನಗೆ ನಮ್ಮ ತೋಟಕ್ಕೆ ಎಷ್ಟು ಬೇಕಾಗುತ್ತೆ ಅದನ್ನು ಮಾರಾಟ ಮಾಡಿಕೊಂಡು ಇಲ್ಲಿಂದ ಯಾರೇ ರೈತರು ಕೇಳಿ ಇಲ್ಲಿಂದ ನಾನು ಪ್ಯಾಕ್ ಮಾಡಿ ಕಳಿಸ್ತಾ ಇರ್ತೀನಿ. 1 ಎಕರೆಗೆ ಎಷ್ಟು ಬೇಕಾಗತ್ತಣ್ಣ ಸರ್? ಇವಾಗ 1 ಎಕರೆ ನಾನು ಒಣ ಬೇಸಾಯ ಮಾಡ್ತಾ ಇದ್ದೀನಿ ಅಂದರೆ 5 ಲೀಟ್ರ್ ಸಾಕಾಗುತ್ತೆ. ಇಲ್ಲ ನಾನು ತೋಟಗಾರಿಕೆ ಬೆಳೆಗಳು, ಅಡಿಕೆ, ಬೇರೆ ಬೇರೆ ಬೆಳೆಗಳನ್ನು ಬೆಳೆದಿರ್ತಾರೆ, ಅವರು ನಾವು 5 ಲೀಟ್ರ್ ತಗೊಂಡ್ರೆ ಸಾಕಾಗುತ್ತೆ ಅಂತ ಕೇಳ್ಬೋದು. ಸಾಕಾಗಲ್ಲ. ಇವಾಗ ಒಂದು 200 ಗಿಡಗಳು ಇದೆ ಅಡಿಕೆ ಗಿಡ ಅಂದರೆ 5 ಲೀಟ್ರ್ ಬೇಕಾಗುತ್ತೆ. ಅದನ್ನ ಯಾವ ರೀತಿ ಉಪಯೋಗ ಮಾಡಬೇಕು ಅಂತ ಇನ್ನೊಂದ್ಸರಿ ತಿಳಿಸ್ಕೊಡ್ತೀನಿ. 200 ಅಡಿಕೆ ಗಿಡಗಳು ಇದೆ ಅಂತ ಹೇಳೋದಾದ್ರೆ 2 kg ಕಡಲೆ ಹಿಟ್ಟು, 2 kg ಬೆಲ್ಲ, ಒಂದು 200 ಲೀಟರ್ದು ಒಂದು ಬ್ಯಾರಲ್ ಬೇಕಾಗುತ್ತೆ. ಅದಕ್ಕೆ ನೀರನ್ನ ತುಂಬಿಸಿ 2 kg ಕಡಲೆ ಹಿಟ್ಟನ್ನ ಒಂದು ಬಕೆಟಲ್ಲಿ ಕಲಸಿ ಅದಕ್ಕೆ ಒಯ್ಬೇಕು. ನಂತರ ಅದಕ್ಕೆ 2 kg ಬೆಲ್ಲವನ್ನ ಕುಟ್ಟಿ ಪುಡಿ ಮಾಡಿ ಹಾಕಬೇಕು. 5 ಲೀಟರ್ ಗೋನಂದ ಜಲವನ್ನು ಅದಕ್ಕೆ ಸೇರಿಸಿ 2 ದಿನ ಹಾಗೆ ಬಿಟ್ಟು 3ನೇ ದಿನಕ್ಕೆ ಒಂದು ಗಿಡಕ್ಕೆ ಅರ್ಧ ಲೀಟರ್ನ ಒಯ್ತಾ ಹೋಗ್ಬೇಕು. ಅದ ನಿಮ್ಮ ಹೆಸರು? ನಮ್ಮ ಹೆಸರು ಶಿವಾನಂದ್ ಅಂತ. ಇಲ್ಲಿ ಏನೋ ಪಕ್ಕದ ಹೊಲದಾಗ ಏನೋ ಇಸ್ಕೊಂಬಂದು ಏನೋ ಹಾಕಿದ್ರೆ? ಹೌದು, ಅದೇನೋ ವಾಸನೆ ಬರ್ತಾ ಇತ್ತು. ನಾನು ಇಲ್ಲಿ ಅವತ್ತು ಮಧ್ಯಾಹ್ನ ಕುಂತಿದ್ದೆ, ಏನೋ ವಾಸನೆ ಬರ್ತೈತೆ ಅಂತ ನೋಡಕ್ ಹೋದೆ. ಆ ಹುಡುಗನ ಹೆಸರು ಚಂದ್ರಗೌಡ. ಗೋನಂದ ಜಲ ಎಣ್ಣ ಇದು ಅಂತ ಅಂದ. ಅದೇ ಅಂತದ ಅಂತಂದು ಕೇಳಿದೆ, ಪಿಡ್ಸಿ ಕೇಳಿದೆ. ಹಂಗಾರೆ ನೀನು ಕೊಡ್ತಾನೆ, ಒಯ್ದು ಹೊಡೆದು ನೋಡು ಅಂದ. ಇಲ್ಲ ನಮ್ಮ ಕಾಯಿ ಹಿಂಗೆ ಹಾಕತ್ತೇವು, ಬಂದು ನೋಡು ಅಂದೆ. ಬಂದು ನೋಡಿದಾಗ ಬಾ ಇದನ್ನು ಕೊಡ್ತಾನೆ ಅಂದು ಕೊಟ್ಟ. ಅದನ್ನ ತಾಂಬಂದು ಎಣ್ಣೆ ಸ್ಪ್ರೇ ಮಾಡಿದ್ ನಾವು. ಈಗೆಲ್ಲ ಹತ್ತು ಹಸುರಾಗೈತಿ. ಆಮೇಲೆ ಕಾಯಿ ಒಡೆಯೋದನ್ನು ಬಿಟ್ಟತಿ, ಕಾಯಿ ನೀಟ್ ಬರಕತ್ತೈತಿ. ಇದ ನಮ್ದು ಸೌತಿ. ಇದು ಹಿರಿ ಈ ಥರ ಐತಿ ನೋಡಿ, ಹಿರಿ. ಚೆನ್ನಾಗಿ ಬಂದದ ಹಂಗಾದ್ರೆ ಈಗ? ಹೌದಾ? ಈ ಥರ ಐತಿ ಇದೆಲ್ಲ. ಚೆನ್ನಾಗಿ ಬಂದತಿ ಇವಾಗ? ಚೆನ್ನಾಗಿ ಬಂದೈತಿ. ಮಾರ್ಕೆಟದ ರೇಟ್ ಏನೋ ಅದು ನಮ್ಮ ಅದೃಷ್ಟ. ಒಟ್ಟಿನಲ್ಲಿ ಬೆಳೆ ಚೆನ್ನಾಗಿ ಬಂದ, ಬೆಳೆ ಚೆನ್ನಾಗಿ ಬಂದೈತಿ. ಗೋನಂದ ಜಲ ಗೋನಂದ ಜಲ ಹಾಕಿದ ಮೇಲೆ ಇದು ನಮ್ದು ಇಂಪ್ರೂವ್ ಆಗಿದ್ದು. ಮತ್ತ ಇದು ಸೌತಿ. ಎಷ್ಟು ಎಕರೆ ಹಾಕ್ತಿದ್ರಿ ಅಣ್ಣ? ಹಾಕ್ತೇವ್ರಿ ವರ್ಷ 1 ಎಕರೆ 1 ಎಕರೆ. ನಮ್ ಕಸು ಆಳಿನ ಕಸು ಸಿಕ್ತು ಅಂತ ಹೆಚ್ಚಿಗೆ ಹಾಕ್ತೇವಿ. ಇದು ಸೌತಿ ಈ ತರ ಚೆನ್ನಾಗ್ ಬಂದೈತೆ. ಸೌತಿನ ಅಡ್ಡಿ ಇಲ್ಲ. ಒಟ್ಟು ರೋಗ ಅಂತೂ ಇಲ್ಲ, ಹಸುರು ಆಗೈತಿ. ಬಳ್ಳಿ ನಮ್ದು ಹಾಳು ಆಕತೇನ ಅಂತ ಇಟ್ಕೊಂಡಿದ್ದೆ. ಅವತ್ತೇನ ನನಗೆ ಅನಿಸ್ತು, ಹೋದೆ, ಆ ಹುಡುಗ ಕೊಡ್ತು. ಚೆನ್ನಾಗೈತಪ್ಪ, ಅಡ್ಡಿ ಇಲ್ಲ. ಎಲ್ಲರೂ ಇದನ್ನ ಸ್ಪ್ರೇ ಮಾಡೋಕ್ಕೂ ಅಡ್ಡಿ ಇಲ್ಲ. ಆಮೇಲೆ ಇನ್ನೂ ಏನೋ ಹೇಳ್ತಾರ, ನಮ್ಮ ಸ್ವಲ್ಪ ಹೊಲ ಇರ್ತಾಡೆಪ್ಪ ಮತ್ತೆ ಮಾಡೋಣ ಅಂತ ಹೇಳಿದೆ. ಅದನ್ನ ಎಲ್ಲ ಕೊಡೋಕ್ಕೂ ಹೇಳ್ತಾರ. ಸಮಗ್ರ ಕೃಷಿಯಾಗಿ ಮಾಡ್ರಿ ರೈತರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ.